ಕಾರ್ಯಗಳಿದ್ದರೂ ಪ್ರತಿನಿತ್ಯ ಕೆಲ ಸಮಯ ಬಿಡುವು ಮಾಡಿಕೊಂಡು ಯೋಗ ಮಾಡುವುದರಿಂದ ಶರೀರದಲ್ಲಿ ಒಂದು ತರಹದ ಫೀಲಿಂಗ್ ಉತ್ಪತ್ತಿಯಾಗುತ್ತದೆ ಎಂದು ನಗರಸಭೆ ನಿವೃತ್ತ ಇಂಜಿನಿಯರ್ ಹಾಗೂ ಯೋಗ ಶಿಕ್ಷಕ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಮತ್ತೊಂದು ಹೊಸ ಜವಾಬ್ದಾರಿ, ಇನ್ನೊಂದು ಖುಷಿ ಏನಪ್ಪಾ, ನನಗೆ ಇನ್ನೊಂದು ಭಯ ಏನಪ್ಪಾ ಅಂದ್ರೆ ನಗರದ ಬಿಎಂ ರಸ್ತೆ ಕುವೆಂಪು ರಸ್ತೆ ಬಳಿ ಇರುವ ಹಾಸನ್ ಲಯನ್ಸ್ ಕ್ಲಬ್ ಜನರಲ್ ಬಾಡಿ ಸಭೆಯಲ್ಲಿ ವಿಶ್ವ ಯೋಗ ದಿನದ ಅಂಗವಾಗಿ ಯೋಗಪಟುವನ್ನು ಸನ್ಮಾನಿಸಿ ಅಭಿನಂದಿಸಿದ ನಂತರ ಮಾತನಾಡಿದ ಅವರು, ಊಟ ಬಿಟ್ಟರೂ ಪ್ರತಿನಿತ್ಯ ಯೋಗ ಬಿಡಬೇಡಿ. ಈ ನಿಟ್ಟಿನಲ್ಲಿ ನಾನು ಮೈಗೂಡಿಸಿಕೊಂಡಿದ್ದೇನೆ. ಬ್ರಾಹ್ಮಿ ಮುಹೂರ್ತ ಎಂದರೆ ಸೂರ್ಯ ಹುಟ್ಟುವ ಮೊದಲು ಎದ್ದು ನಿತ್ಯ ಕರ್ಮವನ್ನು ಮುಗಿಸಿ ಒಂದು ಲೋಟ ಬಿಸಿ ನೀರನ್ನು ಕುಡಿಯಬೇಕು. ವಾಕ್ ಮಾಡಿಕೊಂಡು ಯೋಗ ಪ್ರಾರಂಭಿಸಬೇಕು. ಯೋಗಕ್ಕೆ 5000 ವರ್ಷಗಳ ಇತಿಹಾಸವಿದೆ. ನಿತ್ಯ ಯೋಗ ಮಾಡುವುದರಿಂದ ಶಾರೀರಿಕವಾಗಿ ಆಧ್ಯಾತ್ಮಿಕವಾಗಿ ದೇಹಕ್ಕೆ ಅನುಕೂಲವಾಗುತ್ತದೆ ಎಂದರು. ಯೋಗ, ಪ್ರಾಣಾಯಾಮ, ಧ್ಯಾನ ಮೂರನ್ನು ಅಳವಡಿಸಿಕೊಳ್ಳಬೇಕು. ಯೋಗ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಶರೀರದಲ್ಲಿ ಒಂದು ಫೀಲ್ ಬರುತ್ತದೆ. ಸಂಜೆಗಿಂತ ಬೆಳಗಿನ ಜಾವ ಯೋಗ ಮಾಡುವುದರಿಂದ ತುಂಬಾ ಉತ್ತಮ ಎಂದು ಕಿವಿಮಾತು ಹೇಳಿದರು. ನಾನು ಕಳೆದ 30 ವರ್ಷಗಳಿಂದ ಯಾವ ಆಸ್ಪತ್ರೆಗೂ ಹೋಗಿರುವುದಿಲ್ಲ. ಯೋಗವೇ ಮದ್ದು ಎಂಬಂತೆ ನನ್ನ ಆರೋಗ್ಯವನ್ನು ಕಾಪಾಡುತ್ತಿದೆ ಎಂದು ಹೇಳಿದರು. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ವೃದ್ಧಿ. ಪಂಚಮಹಾಭೂತಗಳಿಂದ ನಾವೆಲ್ಲರೂ ಬದುಕಿದ್ದೇವೆ. ಪ್ರಾಣಾಯಾಮ ಮಾಡಬೇಕಾದರೆ ಉಸಿರಾಟ ಬಗ್ಗೆ ಪ್ರಜ್ಞೆ ಇರಬೇಕು. ಯೋಗದಲ್ಲಿ ಅನೇಕ ಆಸನಗಳಿವೆ. ಆರೋಗ್ಯ ಉತ್ತಮವಾಗಿಟ್ಟುಕೊಳ್ಳಬೇಕು ಎಂದರೆ ಪ್ರತಿನಿತ್ಯ ಕೆಲ ಸಮಯ ಯೋಗ ಮಾಡಬೇಕು. ನಾವು ಊಟದಲ್ಲಿ ಕಲಬೆರಕೆ ವಿಷ ಸೇವನೆ ಮಾಡುತ್ತಿದ್ದೇವೆ. ಊಟ ಆದ ಮೇಲೆ ವಜ್ರಾಸನ ಮಾಡಿದರೆ ಜೀರ್ಣ ಪ್ರಕ್ರಿಯೆ ಸರಳವಾಗಿ ನಡೆಯುತ್ತದೆ ಎಂದು ಮನುಷ್ಯನ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು. 2023-24ನೇ ಸಾಲಿನ ಲಯನ್ಸ್ ಪದಾಧಿಕಾರಿಗಳ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಕೊನೆಯ ಸಭೆ ನಡೆಸಿ ಮುಂದಿನ ಅವಧಿಯ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಿದರು. ಜುಲೈ 13ರಂದು ಹಾಸನದ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಸುವುದಾಗಿ ಹಿರಿಯರಾದ ಅಶೋಕ್ ಕುಮಾರ್ ಹೇಳಿದರು. ಒಂದೇ ವರ್ಷಗಳ ಕಾಲ ವಿವಿಧ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟು ಸಹಕರಿಸಿದ ಎಲ್ಲ ಲಯನ್ಸ್ ಬಂಧುಗಳಿಗೆ ಇದೇ ವೇಳೆ ಧನ್ಯವಾದವನ್ನು ಅಧ್ಯಕ್ಷ ಎಚ್.ಕೆ. ನಾಗೇಶ್ ತಿಳಿಸಿದರು. ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್.ಕೆ. ನಾಗೇಶ್, ಕಾರ್ಯದರ್ಶಿ ಸಿ.ಕೆ. ಕಿರಣ್ ಕುಮಾರ್, ಖಜಾಂಚಿ ಬಿ.ಎಂ. ರವಿಕುಮಾರ್, ಮಾಜಿ ಅಧ್ಯಕ್ಷ ಬಿ.ಎಸ್. ಸೋಮಶೇಖರ್, ಲಿಯೋ ಕ್ಲಬ್ ಕಾರ್ಯದರ್ಶಿ ಸುಪ್ರೀತಾ, ಪ್ರಿಯಾ ಕಿರಣ್, ವಲಯ ಅಧ್ಯಕ್ಷ ಎಸ್.ಪಿ. ಪ್ರಕಾಶ್, ಮಾಜಿ ಗವರ್ನರ್ ಬಿ.ವಿ. ಹೆಗಡೆ, ಲಿಯೋ ಹೊಸ ಪಿಎಸ್ಐ, ಎಂಸಿಇನ ಅಧ್ಯಕ್ಷ ಬಿ.ಪಿ. ಶ್ರೇಯಾಂಕ್, ಕಾರ್ಯದರ್ಶಿ ಕೆ.ಎಸ್. ಲಕ್ಷ್ಮಣ್, ಖಜಾಂಚಿ ನಿಖಿಲ್ ಪ್ರಭು, ನೂತನ್ ಗೌಡ, ಎಚ್.ಎಂ. ಸುಕೃತ, ಶ್ರೇಯಾಂಕ್ ಇತರರು ಉಪಸ್ಥಿತರಿದ್ದರು. ಅದರಲ್ಲೂ ಬೆಳಿಗ್ಗೆ ಮಾಡೋದಂತೂ ತುಂಬಾ ಒಳ್ಳೆದಿರುತ್ತೆ. ನಾವು ಆಕ್ಚುಲಿ ನಾನು ರಿಟೈರ್ಡ್ ಆಗಾಗಲೇ 7 ವರ್ಷ ಆಯಿತು. ಆದರೂ ಕೂಡ ನಮ್ಗೆ ಯಾವುದೋ ಇವತ್ತಿಂದ ಹೆಚ್ಚು ಕಮ್ಮಿ 30 ವರ್ಷದಿಂದ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಯಾರೋ ನಮ್ಮ ಯೋಗ ಗುರುಗಳು ಒಂದು ಹೇಳಿದ್ರು, ಗಂಧದ ಸೊಪ್ಪು ತಿನ್ನೋದ್ರಿಂದ ಅದು ರಕ್ತ ಶುದ್ಧ ಆಗುತ್ತೆ ಅಂತ. ನಿಮಗೆಲ್ಲ ಕೆಲವ್ರಿಗೆ ಗೊತ್ತಿರಬೇಕು. ಪುಟ್ಟಸ್ವಾಮಿ ಅಂತ ಹೇಳಿ ಇಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಮತ್ತು ನೆಕ್ಸ್ಟು ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದರು. ಅವರು ನಮ್ಮ ಗುರುಗಳು, ಅವರು ಕೂಡ ನಮಗೆ ಗುರುಗಳು. ನಾ ಎಲ್ಲೇ ಯೋಗ ಕ್ಲಾಸ್ ಯಾರೇ ಗುರುಗಳು